ಜಮೀನಿಗೆ ನಾವೀಗ ಬಂದಿದ್ದೇವೆ. ಈ ಜಾಗದ ಮಣ್ಣಿನ ಮಾದರಿನ ತೆಗೆದುಕೊಂಡು ಲ್ಯಾಬ್ನಲ್ಲಿ ಹೇಗೆ ಪರೀಕ್ಷೆ ಮಾಡುತ್ತೇವೆ ಅನ್ನೋದನ್ನು ನಿಮಗೆ ಈಗ ನಾವು ತಿಳಿಸ್ಕೊಡ್ತೇವೆ. ಮಣ್ಣಿನ ಮಾದರಿನ ಸಂಗ್ರಹ ಮಾಡುವುದು ಹೇಗೆ ಅನ್ನೋದನ್ನು ನಾವೀಗ ತಿಳಿಯೋಣ. ಈಗ ಮಣ್ಣಿನ ಮಾದರಿನ ತೆಗೆಯೋಕ್ಕೆ ಒಂದು ಸ್ಥಳವನ್ನು ಆರಿಸಿಕೊಂಡಿದ್ದೇವೆ. ಜಮೀನು 1 ಎಕರೆ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಾವು ಜಿಗ್ಜ್ಯಾಕ್ ಮಾದರಿಯಲ್ಲಿ ಅಲ್ಲಲ್ಲಿ ಜಾಗವನ್ನು ಆಯ್ಕೆ ಮಾಡ್ಕೊಳ್ತೇವೆ. ಕನಿಷ್ಠ 10ರಿಂದ 15 ಮಣ್ಣಿನ ಸ್ಯಾಂಪಲ್ ತೆಗೆದುಕೊಳ್ತೇವೆ. ಅದನ್ನು ಹೇಗೆ ತೆಗೆದುಕೊಳ್ತೇವೆ ಅಂತ ಅಂದರೆ, ಗುದ್ದಲಿ ಬಳಸಿ ವಿ ಆಕಾರದಲ್ಲಿ ಕತ್ತರಿಸಿ 15 ಸೆಂಟಿಮೀಟರ್ ಆಳಕ್ಕೆ ನಾವು ತೋಡುತ್ತೀವಿ. 15 ಸೆಂಟಿಮೀಟರ್ ಆಳ ತೋಡಿದ ನಂತರ ಭೂಮಿಯ ಮೇಲ್ಪದರದಿಂದ 15 ಸೆಂಟಿಮೀಟರ್ ಆಳದವರೆಗೆ ಪ್ರತಿ ಸೆಂಟಿಮೀಟರ್ನ ಮಣ್ಣು ಬರುವ ಹಾಗೆ 250 ಗ್ರಾಂನಷ್ಟು ಮಣ್ಣನ್ನು ಸಂಗ್ರಹ ಮಾಡಬೇಕು. ಇದೇ ರೀತಿ 12ರಿಂದ 15 ಜಾಗಗಳಲ್ಲಿ ಮಣ್ಣಿನ ಮಾದರಿ ತೆಗೆದುಕೊಳ್ಳಬೇಕು. ಹೀಗೆ ಜಮೀನಿನ 15 ವಿವಿಧ ಭಾಗದಲ್ಲಿ ಸಂಗ್ರಹವಾದ ಸುಮಾರು 3ರಿಂದ 5 kgಯಷ್ಟು ಮಣ್ಣನ್ನು ಒಂದು ಬಕೆಟ್ನಲ್ಲಿ ತೆಗೆದುಕೊಂಡಿದ್ದೇವೆ. ಹೀಗೆ ಸಂಗ್ರಹವಾದ ಮಣ್ಣನ್ನು ಸ್ವಚ್ಛವಾದ ಚೀಲದ ಮೇಲೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ಮಣ್ಣನ್ನು ಚೀಲದ ಮೇಲೆ ಸಮವಾಗಿ ಹರಡಬೇಕು. ಮಣ್ಣು ಪರೀಕ್ಷೆಗೆ ಬೇಕಾಗಿರುವುದು ಕೇವಲ 500 ಗ್ರಾಂ ಮಣ್ಣು ಮಾತ್ರ. ಸಂಗ್ರಹವಾಗಿರುವ 5 kg ಮಣ್ಣನ್ನು 500 ಗ್ರಾಂಗೆ ಕಡಿಮೆ ಮಾಡಿಕೊಳ್ಳುವುದಕ್ಕೋಸ್ಕರ ಸಮಾನವಾಗಿ ಹರಡಿರುವ ಮಣ್ಣನ್ನು 8 ಭಾಗವಾಗಿ ಮಾಡಬೇಕು. 8 ಭಾಗದಲ್ಲಿ 1 ಭಾಗವನ್ನು ತೆಗೆದು ಬಕೆಟ್ನಲ್ಲಿ ಹಾಕಿಕೊಳ್ಳಬೇಕು. ಸಂಗ್ರಹವಾದ ಮಣ್ಣು 500 ಗ್ರಾಂಗಿನ್ನ ಕಡಿಮೆ ಇದ್ದರೆ ಪ್ರತಿ ಭಾಗದಿಂದ ಸ್ವಲ್ಪ ಸ್ವಲ್ಪ ಮಣ್ಣನ್ನು ತೆಗೆದು ಬಕೆಟ್ನಲ್ಲಿ ಹಾಕಿಕೊಳ್ಳಬೇಕು. ಈಗ ಮಣ್ಣು ಪರೀಕ್ಷೆಗೆ ಅಗತ್ಯವಾದ ಇರುವಷ್ಟು ಮಣ್ಣು ಸಂಗ್ರಹವಾದ ಬಳಿಕ ಒಂದು ಸ್ವಚ್ಛ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಮಣ್ಣು ಪರೀಕ್ಷೆಗೆ ತೆಗೆದುಕೊಂಡು ಹೋಗುತ್ತೇವೆ. ಇದುವರೆಗೂ ಮಣ್ಣು ಪರೀಕ್ಷೆ ಅಂತ ಏನೋ ಹೇಳ್ತಿದ್ರು, ನಾವು ಕೇಳಿದ್ದು ಅದೇನು ಅಂತ ನಮಗೆ ಗೊತ್ತಿರಲಿಲ್ಲ. ಇವರು ತಿಳಿಸ್ಕೊಟ್ಟ ಮೇಲೆ ಈಗ ಸರಿಯಾಗಿ ಅರ್ಥವಾಯಿತು. ಮಣ್ಣು ಪರೀಕ್ಷೆ ಹೀಗೀಗೂ ಮಾಡಬೇಕು ಅಂತ ಹೇಳಿದರು, ಈಗಷ್ಟೇ ನಮಗೆ ಸರಿಯಾಗಿ ಗೊತ್ತಾಯಿತು. ಇದೇ ಇಶಾದ ಮಣ್ಣು ಪರೀಕ್ಷಾ ಕೇಂದ್ರ. ರೈತರು ತಂದುಕೊಡೋ ಮಣ್ಣನ್ನು ಇಲ್ಲೇ ಪರೀಕ್ಷೆ ಮಾಡೋದು. ಇಲ್ಲಿ ಯಾವ್ಯಾವ ವಿಧದ ಪರೀಕ್ಷೆಗಳನ್ನು ಮಾಡ್ತೇವೆ ಅಂತಂದರೆ, pH ಅಂದರೆ ಆಮ್ಲೀಯ ಗುಣ, EC ಅಂದರೆ ಉಪ್ಪಿನ ಗುಣ. ಇದಷ್ಟೇ ಅಲ್ಲದೆ ಕಾರ್ಬನ್ ಮಟ್ಟ, ಕ್ಯಾಲ್ಶಿಯಂ, ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್ ಮೊದಲಾದ 18 ಬಗೆಯ ಪರೀಕ್ಷೆಗಳನ್ನು ನಾವಿಲ್ಲೇ ಮಾಡ್ತೇವೆ. ಇದುವೇ pH ಮೀಟರ್. ಇದು ಏನಕ್ಕೆ ಬಳಸ್ತೇವೆ ಅಂತಂದರೆ, ಮಣ್ಣಿನಲ್ಲಿರೋ ಆಮ್ಲೀಯ ಗುಣ ಎಷ್ಟಿದೆ ಅನ್ನೋದನ್ನು ಇದು ತಿಳಿಸುತ್ತೆ. ಮಣ್ಣಿನಲ್ಲಿ ಆಮ್ಲೀಯ ಗುಣವಿದೆಯೋ, ಕ್ಷಾರೀಯ ಗುಣವಿದೆಯೋ ಅಥವಾ ಸಮಾನವಾಗಿದೆಯೋ ಅನ್ನೋದನ್ನು ನಾವು ತಿಳ್ಕೋಬಹುದು. ಈ pH ಮೀಟರ್ನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಆಮ್ಲದ ಗುಣ ಇದೆ ಅಂತ ತಿಳಿದುಕೊಳ್ಳೋಕ್ಕೆ 0ಯಿಂದ 7ರವರೆಗೆ ಇದ್ದರೆ ಅದನ್ನು ಆಮ್ಲೀಯ ಗುಣ ಅಂತ ಹೇಳ್ತೇವೆ. 6.5ರಿಂದ 7.5ರಷ್ಟು ಇದ್ದರೆ ನ್ಯೂಟ್ರಲ್ ಅಂತಾನು ಹೇಳಬಹುದು. 7.5ರಿಂದ 9ರವರೆಗೆ ಇಲ್ಲ ಅದಕ್ಕೂ ಮೇಲಿದ್ದರೆ ಕ್ಷಾರೀಯ ಗುಣವುಳ್ಳದ್ದು ಅಂತಾನು ಹೇಳಬಹುದು. ಈ ಯಂತ್ರ ಯಾಕೆ ಅಂತ ನೋಡಿದರೆ, ಮಣ್ಣಿನಲ್ಲಿನ ಲವಣಾಂಶ ಎಷ್ಟಿದೆ ಅಂತ ತಿಳಿದುಕೊಳ್ಳೋಕ್ಕೆ ಬಳಸ್ತೇವೆ. ಮಣ್ಣಿನಲ್ಲಿ ಸಾಮಾನ್ಯವಾಗಿ ಲವಣಾಂಶ ಎಷ್ಟಿರಬೇಕು ಅಂತ ಅಂದರೆ ಪ್ರತಿ ಮೀಟರ್ಗೆ 1 ಡೆಸಿಸಿಮನ್ಸ್ ಇರಬೇಕು ಅಂತ ಹೇಳ್ತಾರೆ. ಈ ಪ್ರಮಾಣದಷ್ಟು ಕಡಿಮೆ ಇತ್ತು ಅಂತಂದರೆ ಆ ಮಣ್ಣು ಆರೋಗ್ಯಕರವಾಗಿದೆ, ಬೆಳೆಗಳ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ಅರ್ಥ. ಇದರ ನಂತರ ನಾವು ಯಾವ ಯಂತ್ರವನ್ನು ನೋಡ್ತಾ ಇದ್ದೇವೆ ಅಂತಂದರೆ, ಬೆಳೆಯಲ್ಲಿ ಸಾರಜನಕಾಂಶ ಎಷ್ಟಿದೆ ಅನ್ನೋದನ್ನು ಅಳೆಯೋದಕ್ಕೆ ಬಳಸೋ ಯಂತ್ರ. ಅತಿ ಮುಖ್ಯ ಪೌಷ್ಟಿಕಾಂಶದಲ್ಲಿ ಈ ಅಂಶ ಕೂಡ ಒಂದು. ಇವುಗಳ ಪ್ರಮಾಣ ನೋಡೋದಾದರೆ 250ರಿಂದ 450 ಇತ್ತು ಅಂತಂದರೆ ಅಗತ್ಯವನ್ನು ಪೂರೈಸೋ ಪ್ರಮಾಣ ಅಂತ ಹೇಳಬಹುದು. ಬೆಳೆಗಳ ಉತ್ತಮ ಬೆಳವಣಿಗೆಗೆ ಅಗತ್ಯವಿರುವಷ್ಟು ಅಂಶ ಇದೆ ಅಂತ ಅರ್ಥ. ಈ ಯಂತ್ರದ ಹೆಸರು ಸ್ಪೆಕ್ಟ್ರೋಫೋಟೋಮೀಟರ್. ಇದನ್ನು ಯಾವುದಕ್ಕೆ ಬಳಸ್ತೇವೆ ಅಂತಂದರೆ, ಮಣ್ಣಿನಲ್ಲಿನ ರಂಜಕದ ಅಂಶ ಎಷ್ಟಿದೆ ಅಂತ ತಿಳಿದುಕೊಳ್ಳೋಕ್ಕೆ ನಾವು ಬಳಸ್ತೇವೆ. ಅತಿ ಮುಖ್ಯ ಪೌಷ್ಟಿಕಾಂಶದಲ್ಲಿ ಇದು ಕೂಡ ಒಂದು. ಮಣ್ಣಿನಲ್ಲಿ ಈ ಅಂಶ ಎಷ್ಟಿರಬೇಕು ಅಂತಂದರೆ 11ರಿಂದ 22 kg ಪ್ರತಿ ಹೆಕ್ಟೇರ್ಗೆ ಇದ್ದರೆ ಮಾತ್ರ ಮಣ್ಣಿನಲ್ಲಿ ಅಗತ್ಯವಿರುವ ರಂಜಕದ ಅಂಶ ಇದೆ ಅಂತ ಅರ್ಥ. ಈ ಯಂತ್ರದ ಹೆಸರು ICP-OES. ಈ ಯಂತ್ರ ಯಾವುದಕ್ಕೆ ಅಂತ ನೋಡಿದರೆ, ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ತಾಮ್ರ, ಮಾಲಿಬ್ಡಿನಮ್, ಬೋರಾನ್ನಂತಹ 6 ಪೌಷ್ಟಿಕಾಂಶಗಳನ್ನು ಮಾಪನ ಮಾಡಬಹುದು. ಇದಷ್ಟೇ ಅಲ್ಲದೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ 2ನೇ ಹಂತದ ಪೌಷ್ಟಿಕಾಂಶಗಳನ್ನು ಕೂಡ ಅಳೆಯಬಹುದು. ಮುಂದಿನದಾಗಿ ನಾವು ನೋಡ್ತಾ ಇರೋ ಯಂತ್ರ ಫ್ಲೇಮ್ ಫೋಟೋಮೀಟರ್ ಅಂತ. ಇದನ್ನು ಯಾವುದಕ್ಕೆ ಅಂತ ನೋಡಿದರೆ, ಮಣ್ಣಿನಲ್ಲಿರೋ ಪೊಟ್ಯಾಷಿಯಂ ಅಂಶ ಎಷ್ಟಿದೆ ಅಂತ ಮಾಪನ ಮಾಡೋ ಒಂದು ಯಂತ್ರ.
ಇದರ ಅಳತೆ ಎಷ್ಟಿರಬೇಕು ಅಂತ ನೋಡಿದರೆ 118ರಿಂದ 280 kg ಪ್ರತಿ ಹೆಕ್ಟೇರ್ಗೆ ಇರಬೇಕು. ಈ ಪ್ರಮಾಣದಲ್ಲಿತ್ತು ಅಂತ ಅಂದರೆ ಬೆಳೆಗಳ ಬೆಳವಣಿಗೆಗೆ ಸಾಕಾಗುತ್ತೆ ಅಂತ. ಈ ಅಂಶ ಎಷ್ಟಿದೆ ಅನ್ನೋದನ್ನು ಈ ಯಂತ್ರದಿಂದ ಸುಲಭವಾಗಿ ತಿಳಿದುಕೊಳ್ಳಬಹುದು. ಹೀಗೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡಿ ಅದಕ್ಕೆ ಬೇಕಾದ ಗೊಬ್ಬರವನ್ನು ನಾವು ಹಾಕಬಹುದು.